ಹಲೋ ಆತ್ಮೀಯರೇ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನ್ ಮಾಡಬಾರ್ದು ಗೊತ್ತಾ? ಎಲೆಕ್ಟ್ರಾನಿಕ್ ಡಿವೈಸಸ್ ನ ಮುಟ್ಟಬಾರ್ದು. ಏನಕ್ಕೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿರ್ತೈತೆ. ಈ ಎಲೆಕ್ಟ್ರಾನಿಕ್ ಡಿವೈಸಸ್ ಮೈಂಡ್ಗೆ ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು, ಒಗ್ಗೋದಿಲ್ಲ ಅಂತ ಹೇಳ್ಬೋದು. ಸೊ ನೆಗೆಟಿವ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಒಂದು ಅರ್ಧ ಗಂಟೆಯಿಂದ 45 ನಿಮಿಷ ಮಿನಿಮಮ್ ಮುಟ್ಟಬಾರ್ದು. ಮುಟ್ಟಿದ್ರೆ ಏನಾಗುತ್ತೆ, ಡೋಪಮೈನ್ ಅಂತ ಇರುತ್ತೆ. ಡೋಪಮೈನ್ ಹಾರ್ಮೋನು ಕೆಮಿಕಲ್ ಕಡಿಮೆ ಆಗುತ್ತೆ. ಕಾರ್ಟಿಸಾಲು ಅಡ್ರಲಿನ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲು ಅಡ್ರಲಿನ್ ಜಾಸ್ತಿ ಆದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಥ್ರೂಔಟ್ ದ ಡೇ ಎನರ್ಜಿ ಕಡಿಮೆ ಆಗ್ತಾ ಇರ್ತೈತೆ, ಟೈರ್ಡ್ನೆಸ್ ಆಗುತ್ತೆ. ಟೆಸ್ಟೋಸ್ಟಿರೋನ್ ಕಡಿಮೆ ಆಗ್ತಾ ಬರುತ್ತೆ, ದಿನಾನು ಕಡಿಮೆ ಆಗ್ತಾ ಬರುತ್ತೆ. ಈ ಟೆಸ್ಟೋಸ್ಟಿರೋನು ತುಂಬಾ ಕೆಮಿಕಲ್ಸ್ ನ, ಸೊ ಸರ್ಕ್ಯುಲೇಷನ್ಸ್ ನ, ಹೀಟ್ ಎನರ್ಜಿನ, ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆನ ಕಂಟ್ರೋಲ್ ಅಲ್ಲಿ ಇಟ್ಟಿರುತ್ತೆ. ಅದಕ್ಕೆ ಇದೊಂದನ್ನ ಮಾಡಿ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಎಲೆಕ್ಟ್ರಾನಿಕ್ ಡಿವೈಸಸ್ನ ಮುಟ್ಟಬಾರ್ದು, ಪರ್ಟಿಕ್ಯುಲರ್ಲಿ ನಿಮ್ಮ ಮೊಬೈಲ್ನ. ಒಂದು ಅರ್ಧ ಮುಕ್ಕಾಲು ಗಂಟೆ ಬೇರೆ ಏನಾದರೂ ಚಟುವಟಿಕೆ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ವಾಕಿಂಗ್ ಮಾಡಿ, ಸ್ನಾನಕ್ಕೆ ಹೋಗಿ, ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಸ್ನಾನ ಆದ್ಮೇಲೆ ಪೂಜೆ ಮಾಡಿ, ಏನಾದರೂ ಮಾಡಿ. ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ ತಂಟೆಗೆ ಹೋಗಬಾರ್ದು. ಒಂದು ಮಲಗ್ಕೊಳ್ಳೋವಾಗ, ರಾತ್ರಿ ಮಲಗೋವಾಗ ಸೊ ಒಂದು ಮುಕ್ಕಾಲು ಗಂಟೆ 45 ಮಿನಿಟ್ಸು, ತುಂಬ ನಿದ್ದೆ ಬರೋದಕ್ಕಿಂತ 45 ಮಿನಿಟ್ಸು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 45 ನಿಮಿಷ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಸಬ್ ಕಾನ್ಷಿಯಸ್ ಮೈಂಡು ಅದೆಲ್ಲ ನಿಮ್ಗೆ ಏನು ಸಕ್ಸಸ್ ಬೇಕು, ಮೋಟಿವೇಶನ್ ಬೇಕು, ಶಕ್ತಿ ಬೇಕು, ಎನರ್ಜಿ ಬೇಕು, ಸೊ ನಿಮ್ಮನ್ನು ದೇಹ ಸ್ಥಿತಿನ ಉತ್ತಮವಾಗಿ ಆರೋಗ್ಯವಂತವಾಗಿ ಇಡಬೇಕು, ನಿಮ್ಮ ಸಕ್ಸಸ್ಸು, ಫೇಲ್ಯೂರು, ನಿಮ್ಮ ಹ್ಯಾಪಿನೆಸ್ಸು ಎಲ್ಲದಕ್ಕೂ ಸೊ ಸಬ್ ಕಾನ್ಷಿಯಸ್ ಮೈಂಡ್ ಕಾರಣ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಒಂದನ್ನು ಮಾಡಬೇಡಿ. ಮಲಗೋಕ್ಕಿಂತ ಮುಂಚೆ 45 ನಿಮಿಷ ಎಲೆಕ್ಟ್ರಾನಿಕ್ ಡಿವೈಸಸ್ನಿಂದ ದೂರ ಇರಿ, ಆಚೆ ಇಡಿ. ನೀವು ಮಲಗೋ ಕಡೆ ಮಾತ್ರ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನಿಕ್ ಡಿವೈಸ್ ಇರಬಾರ್ದು. ಮನೆ ಚಿಕ್ಕದಾಗಿದೆ ಅಂದರೆ ಆದಷ್ಟು ದೂರ ಇಟ್ಕೊಳ್ಳಿ. ಸೊ ಎರಡನೇದು, ಈ ಎಲೆಕ್ಟ್ರಾನಿಕ್ ಡಿವೈಸಸ್ಸಿಂದ ಮೈಂಡು ತುಂಬ ಬೇಗ ನೆಗೆಟಿವ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ, ನೆಗೆಟಿವ್ ವೇವ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಧನ್ಯವಾದಗಳು. ಥ್ಯಾಂಕ್ ಯು.